56 ಹಾಗೂ 57ನೆಯ ಕವನ. ಅತ್ತಲ ಹದನಾಯ್ತು ಬಳಿಕ ನೆಲ್ಲಿತ್ತ ಧರ್ಮಜ ಭೀಮಸೇನರ ಎತ್ತ. ಹರುಷದೊಳಿವರು ಮೆರೆದರು ಪಾಂಡು ಕುಂತಿಯರು ಮತ್ತೆ ಕೇಳ ಅದ್ಭುತವನರೆ ಮೊರೆ ಉತ್ತ ಹೆಬ್ಬುಲಿ ವರ ತಪೋದನ ರತ್ತ ಲೈತರೆ ಪಾಂಡು ಕೆಡಹಿದನು ಮೃಗದಾಪನ ಅಂದರೆ ಹಸ್ತಿನಾಪುರದಲ್ಲಿ. ಹಾಗೆ ಆದರೆ ಇತ್ತ ಕಾಡಿನಲ್ಲಿ ಪಾಂಡು ಕುಂತಿಯರು ಧರ್ಮಜ ಭೀಮಸೇನರನ್ನು ಪಡೆದು ಸಂತೋಷದಲ್ಲಿದ್ದರು. ಹೀಗಿರಲು ಒಂದು ಹೆಬ್ಬುಲಿಯು ಗರ್ಜಿಸುತ್ತಾ ಆಶ್ರಮದಲ್ಲಿದ್ದ ಋಷಿಗಳ ಕಡೆಗೆ ಬರಲು ಪಾಂಡುವು ಆ ಹುಲಿಯನ್ನು ಒಡೆದು ಕೆಡವಿದನು. 57ನೆಯ ಕವನದಲ್ಲಿ ಆ ಮಹಾರಭಸಕ್ಕೆ ಮುನಿಪ ಸ್ತೋಮ ವಂಜಿತು. ಮುನಿಗಳೆಲ್ಲ ಅಂಜಿದರು. ಮುನಿಪ ಸ್ತೋಮ ವಂಜಿತು ಪರ್ವತಾಗ್ರದಲ್ಲ ಮಹಿಪತ ಅರಸಿ ಅಂದರೆ ಕುಂತಿಯು ನಡುಗಿದಳ. ಆಹಾ ಶಿವ ಎನ್ನುತ್ತಾ ಭೀಮ ಬಿದ್ದನು ತೊಡೆಯ ಮೇಲಿಂದಿ. ಕುಂತಿಯ ಮೇಲೆ ಕೂತಿದ್ದ ಭೀಮನು ತೊಡೆಯಿಂದ ಬೀಳುತ್ತಾನೆ. ಮಹಿಗೆ ತಚ್ಚಲೆ ಲೈಶಿಲೆ ನಿರ್ಣಾಮವಾದುದು ಹಸುಳೆ ಹೊರಳಿದು ಬಿದ್ದ ಭಾರದಲ್ಲಿ. ಅಂದರೆ ಆಗ ಉಂಟಾದ ಮಹಾಶಬ್ದಕ್ಕೆ ಋಷಿಗಳೆಲ್ಲರೂ ಹೆದರಿದರು. ಬೆಟ್ಟದ ನೆತ್ತಿಯ ಮೇಲೆ ಕುಳಿತಿದ್ದ ಕುಂತಿಯು ಹೆದರಿ ಶಿವ ಎಂದು ನಡುಗಿದಳು. ಆಗ ಅವಳ ತೊಡೆಯ ಮೇಲಿದ್ದ ಭೀಮನು ಕೆಳಕ್ಕೆ ಬಿದ್ದನು. ಅವನು ಬಿದ್ದ ಜೋರಾಗಿ ಬಂಡೆಯು ಪುಡಿ ಪುಡಿಯಾಯಿತು. ಧನ್ಯವಾದಗಳು.